ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ದಯವಿಟ್ಟು ಸೀಮಂತಕ್ಕೆ ಬನ್ನಿ. ಸರಿ, ನನಗೆ ನಿಮ್ಮ ಮೇಲೆ ನೋವು ಬೇಜಾರು ಇರೋದು ಸತ್ಯ. ಆದರೆ ನನ್ನ ಮೊಮ್ಮಗು ಏನು ಮಾಡಿತ್ತು, ಅದಕ್ಕೋಸ್ಕರನಾದರೂ ಬರ್ತೀನಿ. ಅಮ್ಮ ನೋಡಿಲ್ಲಿ 5,000 ದೇವಸ್ಥಾನದ ಆಡಳಿತ ಮಂಡಳಿಯವರು ಹೆಚ್ಚುವರಿ ಇನಾಮು ಅಂತ ಕೊಟ್ಟು ಕಳಿಸಿದ್ದಾರೆ. ದೇಶಿಕರು ನಿಂಗೋಸ್ಕರ ಏನು ತಂದಿದ್ದಾರೆ ನೋಡು. ಸೀರೆ. ಶ್ರೀಮತಿ ಅವರೇ, ಏನಿದು ಇಷ್ಟೊಂದು ದಿನಸಿ ಸಾಮಾನೆಲ್ಲ ತಂದಿದ್ದೀರಾ? ಎಲ್ಲ ಇಲ್ಲಿಗೆ. ನೀವು ಅಮ್ಮನವ್ರ ಮಾಂಗಲ್ಯನ ಕದ್ದು ಹೋಗ್ತದ ಕಳ್ಳನ್ನ ಇಟ್ಕೊಟ್ಟು ಬಹಳ ಉಪಕಾರ ಮಾಡಿದ್ರಿ. ನಿಮ್ಮ ಸೇವೆಗೆ ಇದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ. ನೋಡ್ದೇನೆ ಲಲಿತಾ, ಅಮ್ನೂರ್ ಇದಾರೆ ಅನ್ನೋದು ಇದಕ್ಕೆ. ಜಾಜಿ ಸೀಮಂತಿಕೆ ಬಂಗಾರ ಹಾಕ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಈಗ ನೋಡು, ಅಮ್ನೂರೇ ಅವ್ರ ಸನ್ನಿಧಿಯಿಂದ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದಮ್ಮ, ನಿನ್ನೆ ಶ್ರೀಮತಿ ಅವ್ರು ಬಂದು ದವಸ ಧಾನ್ಯ ಕೊಟ್ಟು ಹೋದ್ರು, ದೇಶಿಕರು ಬಂದು ಸೀರೆ ಕೊಟ್ಟು ಹೋದ್ರು, ಈಗ ಇವ್ರು ಬಂದು ಬಂಗಾರ ಕೊಟ್ಟಿದ್ದಾರೆ. ಅಮ್ಮನವ್ರು ನಮ್ಮ ಕೈ ಬಿಡಲಿಲ್ಲ. ನಿಜ ಕಣೆ ಲಲಿತಾ, ಒಂದಲ್ಲ ಒಂದು ರೂಪದಲ್ಲಿ ಅಮ್ನೋರೇ ಬಂದು ನಮ್ಮ ಜಾಜಿ ಸೀಮಂತಕ್ಕೆ ಬೇಕಾದನ್ನೆಲ್ಲ ಕರುಣಿಸೋದ್ರು. ಹೌದಮ್ಮ, ಇನ್ನೇನು ಎಲ್ಲ ಆಯ್ತಲ್ಲ. ನಾಳೆ ಜಾಜಿ ಸೀಮಂತ ಧಾಮ್ ಧೂಮ್ ಅಂತ ನಡೆಯುತ್ತೆ, ನೋಡ್ತಾ ಇರಿ. ಸರಿ ಸರಿ, ಮೊದಲು ಅಮ್ನೋರ್ ಮುಂದೆ ಈ ಒಡವೆ ಇಟ್ಟು ದೀಪ ಹಚ್ಚೋಣ ಬಾ. ರೀ ಅಣ್ಣ, ಜಗ್ಗಿಯವರೇ, ಯಾಕೆ ಜಗ್ಗಿ ಅವರೇ, ಏನಾಯ್ತು? ಏನಿಲ್ಲ ಸೂರ್ಯಾಂಶು, ಸುನೀತಾ ನೆನಪಾಯ್ತು. ನಾನು ಒಳ್ಳೆ ಗಂಡ ಆಗಿದ್ರೆ ಅವಳಿಗೂ ಹೀಗೆ ಸೀಮಂತ ಮಾಡ್ತಾ ಇದ್ದೆ, ಬಸ್ರು ಉಳಿಸ್ಕೋತಾ ಇದ್ದೆ. ಇಷ್ಟೊತ್ತಿಗೆ ನನ್ನ ಕೈಲಿ ಒಂದು ಮಗು ಇರ್ತಾ ಇತ್ತು. ಆದರೆ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ. ಎಲ್ಲ ನಾವು ಅಂದ್ಕೊಂಡಂಗೆ ನಮ್ಮ ಇಚ್ಛೆ ಹಂಗೆ ಆಗ್ಬಿಟ್ರೆ ದೇವ್ರಿಗೆ ಏನು ಕೆಲಸ ಜಗ್ಗಿ ಅವರೇ? ಮನ್ಸಿಗೆ ಹಚ್ಕೊಳ್ಬೇಡಿ, ಸುನೀತಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೋಬೇಕಾದ ಕಾಲಕ್ಕೆ ನೋಡ್ಕೊಳ್ಳಿಲ್ಲ. ಈಗ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೂ ಅವಳಿರೋ ಪರಿಸ್ಥಿತಿ ಸರಿ ಇಲ್ಲ ಕಣೋ. ಮಗುನ ಕಳ್ಕೊಂಡ್ಮೇಲೆ ಸನ್ನಿ ಹಿಡ್ದಂಗೆ ಆಗಿದೆ ಅವಳಿಗೆ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು, ಯಾರ್ಯಾರ ಕೈಯಲ್ಲಿ ಏನೇನು ಮಾಡಿಸ್ಬೇಕು, ಎಲ್ಲವೂ ಅಮ್ಮನವ್ರ ಇಚ್ಛೆ. ಈಗ ನಾನು ಸೂರ್ಯಾಂಶ ಹಿಂದೆ ಎಷ್ಟೊಂದು ಅನ್ಯಾಯಗಳು ಮಾಡಿದ್ವಿ, ಆದರೆ ಈಗ ಅದನ್ನೆಲ್ಲ ತಿದ್ದಿ ನಡೀತಾ ಇಲ್ವಾ? ನೀವು ಹಾಗೇನೆ ಹಳೆದನ್ನೆಲ್ಲ ಮರೆತು ಹೊಸ ಬದುಕನ್ನು ಶುರು ಮಾಡಿ. ಗಂಡನಾಗಿ ನೀವೇ ಹೀಗೆ ಧೈರ್ಯ ಕೆಟ್ಟರೆ ನಿಮ್ಮ ಹೆಂಡತಿಗೆ ಸಮಾಧಾನ ಮಾಡೋರು ಯಾರು ಜಗ್ಗಿಯವರೇ? ದಯವಿಟ್ಟು ಧೈರ್ಯ ತಗೊಳ್ಳಿ. ಆ ಅಮ್ಮನವ್ರ ಕೃಪೆ ಇದ್ರೆ ಮುಂದಿನ ವರ್ಷ ನಿಮ್ಮನೇಲೂ ತೊಟ್ಲು ತೂಗ್ಬೋದು. ಅದಕ್ಕೆ ಮೊದಲು ನೀವು ಧೈರ್ಯವಾಗಿರ್ಬೇಕು. ನಿಜಾಮ ನೀನು ಹೇಳಿದ್ದು. ನೋವು ಅಂತ ಅಳ್ತಾ ಕೂತ್ರೆ ದಿನ ಕಳೆಯೋದಾದ್ರೂ ಹೇಗೆ? ಸೂರ್ಯಾಂಶ, ಬೇಗ ಬೇಗ ಕೆಲಸ ಮುಗಿಸ್ರಪ್ಪ. ಈ ಕೆಲಸ ತಡ ಆದ್ರೆ ಸೀಮಂತನೂ ತಡ ಆಗುತ್ತೆ, ಸೀಮಂತ ತಡ ಆದ್ರೆ ಊಟನೂ ತಡ ಆಗುತ್ತೋ.
ಬಂದ್ಯಾ ಮಗು? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಏನು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ. ಸದ್ಯ ಬಂದ್ಯಲ್ಲ. ಮನೆಯಿಂದ ಬೇಗನೆ ಹೊರಟೆ ದೇಶಿಕ್ರೆ. ಬರ್ತಾ ದೇವಸ್ಥಾನಕ್ಕೆ ಹೋಗಿದ್ದೆ, ಅದಕ್ಕೆ ತಡ ಆಯ್ತು. ದೇವಿಕಂಗ್ ಕೊಡೋ ಉಡುಗೊರೆನ ಅಮ್ಮನವ್ರ ಮುಂದೆ ಇಟ್ಟು ಆಶೀರ್ವಾದ ಪಡ್ಕೊಂಡು ಬಂದೆ. ಆಗ್ಲಮ್ಮ, ಒಳ್ಳೇದಾಗ್ಲಿ. ಒಳಗಡೆ ಹೋಗು, ದೇವಿಕಾ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಈಗಲೇ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ. ಬರೀ ಮಾತಾಡ್ಸ್ಕೊಂಡ್ಬಿಟ್ಟು ಬರೋದಲ್ಲಮ್ಮ, ಹೋಗಿ ಅವಳನ್ನ ತಯಾರಿ ಮಾಡು. ನಿನ್ನಿಂದಲೇ ಶಾಸ್ತ್ರ ಪ್ರಾರಂಭವಾಗಲಿ. ಸರಿ ದೇಶಿಕ್ರೆ. ಚಾಚಿ, ದೇವಿಕಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೇ. ನನ್ನ ದೃಷ್ಟಿ ತಾಗತ್ತೋ ಏನೋ. ಅರಿಹಂತಪುರದ ಯುವರಾಣಿಗೆ ಚಕ್ರಾಪುರಿ ಮಹಾರಾಣಿ ಕಡೆ ಬಂದಿದೆ. ಹೂವೇ ಮುಡ್ಕೊಂಡಿಲ್ವಲ್ಲೇ? ನಿನ್ಗೋಸ್ಕರನೇ ಕಾಯ್ತಿದ್ದೆ ಜಾಜಿ. ನೀನ್ ತಂದಿರೋ ಹೂವನ್ನೇ ಮುಡ್ಸು. ಕೊಡು. ಸಮಾಧಾನನಾ? ನಿಮ್ ಮನೆಯಿಂದ ಯಾರು ಬಂದಿಲ್ವಾ? ಇಲ್ಲ ದೇವಿಕಾ, ಎಲ್ಲರೂ ನನ್ನ ಸೀಮಂತ ತಯಾರಿನಲ್ಲಿದ್ದಾರೆ. ನೀನು ಬೇಜಾರು ಮಾಡ್ಕೋಬೇಡ್ವೆ. ಈ ಸಮಯದಲ್ಲಿ ನೀನು ಹೀಗೆಲ್ಲ ಬೇಜಾರು ಮಾಡ್ಕೊಂಡು ಕೂರಬಾರ್ದು. ಸರಿ ಬಾ, ಶಾಸ್ತ್ರಗಳನ್ನೆಲ್ಲ ಶುರು ಮಾಡೋಣ. ಧೀಂತಾನ ಧೀಂತಾನ ಧಿರನಾನ ಧೀನ ಧೀಂತಾನ ಧೀಂತಾನ ಧಿರನಾನ ಧೀನ ಧೀಂತಾನ ಧೀಂತಾನ ಧಿರನಾನ ಧೀನ ಧೀಂತಾನ ಧೀಂತಾನ ಧಿರನನ ಧಿರ ಧಿರನ ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಯಾಕೆ ದೇವಿಕಾ ಕಣ್ಣಲ್ಲಿ ನೀರು? ಚಾಚಿ, ನನಗೆ ತಾಯಿ ಇಲ್ಲ. ತಾಯಿ ಸ್ಥಾನದಲ್ಲಿ ನಿಂತು ಇದನ್ನೆಲ್ಲ ಮಾಡಿದ್ಯಾ. ನಿನಗೆ ನಾನು ಚಿರಋಣಿ. ನಮ್ಮಲ್ಲೇ ಯಾಕೆ ಇದೆಲ್ಲ? ನಾಳೆ ನನ್ನ ಸೀಮಂತ ಇದೆ, ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಇಲ್ಲ ಜಾಜಿ, ನಿನ್ನ ಸೀಮಂತಕ್ಕೆ ನಾನು ಬರ್ದೇ ಇರ್ತೀನ. ದೇವಿಕಾ, ಬಾ ಇಲ್ಲೇ. ಬಾ, ಆಶೀರ್ವಾದ ತಗೊಳ್ಳೋಣ. ಇರಲಿ ಇರಲಿ ಇರಲಿ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ಒಳ್ಳೆ ಬಾಳು ಬಾಳ್ರಪ್ಪ.
ಗುರುಗಳೇ 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 ಜಾಜಿ ಜಾಜಿ ಬಂಗಾರಿ, ನಿಮ್ ತಾಯಿ ಎಲ್ಲಿ ಬರ್ಲೇ ಇಲ್ಲ. ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಇನ್ನೇನು ಬಂದ್ಬಿಡ್ಬೋದು. ಬರ್ಲಿ ಬಿಡು. ಅಲ್ಲ, ಜಾಜಿ ವಿಚಾರಿಸ್ತಾ ಇದ್ಲು, ಅದಕ್ಕೆ ಕೇಳಿದೆ. ಇನ್ನೂ ಸಮಯ ಇದೆ. ಶಾಸ್ತ್ರದ ಹೊತ್ತಿಗೆ ಬಂದು ಎಲ್ಲ ನಡೆಸ್ಕೊಟ್ರೆ ಸಾಕು. ಅಮ್ಮ, ಎಲ್ಲ ಕೆಲಸ ಮುಗೀತಾ ಅಥವಾ ನನ್ನ ಸಹಾಯನೂ ಬೇಕಾ? ಏನು ಬೇಡ ಕಣೋ. ನೀನು ಈ ಮಾವಿನ ತೋರಣನೆಲ್ಲ ಕಟ್ಟಾದ್ಮೇಲೆ ನಮ್ಮ ಜಾಜಿ ಕೂತ್ಕೊಳ್ಳೋ ಕುರ್ಚಿಗೆ ಹೂವಿನ ಅಲಂಕಾರ ಮಾಡ್ಬಿಡು. ಸರಿ ಅಮ್ಮ, ಅಲಂಕಾರ ತಾನೆ ಮಾಡೋಣ ಬಿಡು. ಲೋ ಬಂಗಾರಿ, ಶಾಂತಮ್ಮ ತೋಟದಲ್ಲಿ ಸ್ವಲ್ಪ ಬಾಳೆ ಎಲೆ ಕೇಳಿದೆ, ಕೊಡ್ತಾರೆ, ಹೋಗಿ ತಗೊಂಡ್ ಬರ. ಹಾಗೆ ಅವ್ರ ಸೊಸೆನ ನಮ್ ಲಲಿತನ ಸಹಾಯಕ್ಕೆ ಬೇಗ ಕಳ್ಸು ಅಂತ ಹೇಳು. ಸರಿ ಅಜ್ಜಿ. ನಾನು ಇಡ್ತೀನಿ, ನೀನು ಹೋಗ್ಬಾ. ಅಮ್ಮ, ಇದು ಒಳಗಡೆ ಇಡು. ಜಾಜಿ, ಏನ್ ನೀನ್ ಇನ್ನು ಹೀಗೆ ಇದೆಯಾ? ತಯಾರಿನೇ ಆಗಿಲ್ಲ? ಯಾರನ್ನಾದ್ರೂ ಕಾಯ್ದಿದ್ಯಾ? ಅದು ಇಷ್ಟೊತ್ತಿಗೆ ಎಲ್ರು ಬರ್ಬೇಕಿತ್ತಲ್ಲಪ್ಪ, ಯಾರು ಬಂದೇ ಇಲ್ಲ, ಅದಕ್ಕೆ ನೋಡ್ತಿದ್ದೆ. ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ ಅದ್ರ ಬಗ್ಗೆ? ಅದ್ ಹಾಗಲ್ಲಪ್ಪ, ನನಗೆ ಅಲಂಕಾರಕ್ಕೆ ಸಹಾಯಕ್ಕೆ ಯಾರೋ ಬರ್ತಾರೆ ಅಂತ ಅಮ್ಮ ಹೇಳಿದ್ರು. ಅವ್ರು ಇನ್ನೂ ಬಂದೇ ಇಲ್ಲ. ಅದ್ ಹೋಗ್ಲಿ, ಅಮ್ಮನ್ಗೆ ಅಡ್ಗೆ ಸಹಾಯಕ್ಕೆ ಯಾರೋ ಬರ್ತಾರೆ ಅಂತಿತ್ತು, ಅವರು ಇನ್ನೂ ಬಂದಿಲ್ಲ ಅಪ್ಪ, ಅದಕ್ಕೆ ನೋಡ್ತಿದ್ದೆ. ಅಯ್ಯೋ ಅಮ್ಮ, ತೋಟದ ಮನೆ ಶಾಂತಮ್ಮ ಇದಾರಲ್ಲ, ಅವ್ರ ಸೊಸೆನ ಬೇಗ ಕಳಿಸು ಅಂತ ಬಂಗಾರಿ ಕೈಲಿ ಹೇಳಿ ಕಳಿಸಿದ್ದಾರೆ. ಸ್ವಲ್ಪ ಹೊತ್ತಲ್ಲ, ಅದಕ್ಕಾಗೆ ಬರ್ತಾರೆ ಅವರು. ಹಾಗೊಂದ್ ವೇಳೆ ಬರ್ಲಿಲ್ವಾ, ಚಿಂತೆ ಇಲ್ಲ. ದೇವಸ್ಥಾನದ ಅಡಿಗೆ ಅವ್ರನ್ನ ಕರ್ಕೊಂಬಂದ್ರೆ ಆಯ್ತು. ಸರಿ ಅಪ್ಪ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ನಾನು ರಾಜಪ್ಪನ್ನ ನಮ್ಮ ಮನೆ ಅಲಂಕಾರಕ್ಕೆ, ಮನೆ ಕೆಲಸಕ್ಕೆ ಬೆಳಗ್ಗೆ ಬಾ ಅಂದಿದ್ದೆ, ಬರ್ತೀನಿ ಅಂದಿದ್ದ, ಬರಲಿಲ್ಲ. ಹಾಗಂತ ಕೆಲ್ಸಗಳೆಲ್ಲ ನಿಂತು ಹೋಗಿದ್ಯಾ? ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಈಗ ನೋಡು, ನಾನು ಬಂಗಾರಿನೇ ಸೇರಿ ಎಲ್ಲ ಅಲಂಕಾರ ಮಾಡಿದೀವಪ್ಪ. ನೀವು ಅಷ್ಟೇ, ನಿನ್ನ ಕೈಲಾದಷ್ಟು ಮಾಡ್ಕೋತಿರೋ, ಅವ್ರು ಬಂದ ಮೇಲೆ ಮುಂದುವರಿಸ್ತಾರೆ. ನಿಮ್ಮ ಅಮ್ಮಂಗೂ ಅದನ್ನೇ ಹೇಳು, ಸುಮ್ಮನೆ ಆತಂಕ ಪಟ್ಕೊಂಡ್ರಾಗತ್ತಾ? ಗುರುಗಳೇ ಗುರುಗಳೇ, ನೀವು ಅನ್ಕೊಂಡದನ್ನ ಸಾಧಿಸ್ಬಿಟ್ರಿ ಗುರುಗಳೇ. ನಿಮ್ಮ ತಪಸ್ಸು ಹಿಂಗೆ ಕೊನೆ ಆಯ್ತು. ನಿಜವಾಗ್ಲೂ ಗೆದ್ಬಿಟ್ರಿ ಗುರುಗಳೇ, ನೀವು ಗೆದ್ಬಿಟ್ರಿ. ಈ ಗೆಲುವಿಗೆ ಸಮಪಾಲುದಾರ ನೀನು ಮಣಿಕಂಠ. ವಂದನೆಗಳು. ನಾನು ತಪಸ್ಸಿಗೆ ಕೂತಷ್ಟು ದಿನ ನಂದ ದೀಪ ಆರದಂತೆ ನೋಡ್ಕೊಂಡಿದ್ಯಾ. ನನ್ನ ತಪಸ್ಸಿಗೆ ಕಾವಲಾಗಿ ನಿಂತಿದ್ಯಾ. ಧನ್ಯವಾದ ಮಣಿಕಂಠ. ಗುರುಗಳೇ, ಇಷ್ಟೊಂದು ದೊಡ್ಡ ಮಾತು ಯಾಕೆ ಗುರುಗಳೇ? ನಿಮ್ಮ ತಪಸ್ಸು ಪೂರ್ಣ ಆಯ್ತಲ್ಲ, ಅಷ್ಟೇ ಸಾಕು ಗುರುಗಳೇ. ಹೌದು ಮಣಿಕಂಠ, ನನ್ನ ತಾಯಿ ನನಗೆ ಒಲಿದು ಬಿಟ್ಲು. ಕ್ಷಯವಾಗಿದ್ದ ನನ್ನ ಶಕ್ತಿನ ಮತ್ತೆ ನನಗೆ ತುಂಬಿಕೊಟ್ಲು. ನನ್ನನ್ನು ಮೊದಲಿಗಿಂತಲೂ ಬಲಿಷ್ಠವಾಗಿಸ್ಬಿಟ್ಲು. ಈಗ ನನ್ನ ಶಕ್ತಿ ಪರೀಕ್ಷೆ ಶುರು.
ಗುರುಗಳೇ 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 ಸಾಧಿಸ್ಬಿಟ್ಟೆ ಮಣಿಕಂಠ, ನಾನು ಸಾಧಿಸ್ಬಿಟ್ಟೆ. ನನ್ಗೇನ್ ಬೇಕು ಅಂತ ತಪಸ್ಸಿಗೆ ಕೂತಿದ್ನೋ ಅದನ್ನ ನನ್ನ ತಾಯಿ ಕರುಣಿಸ್ಬಿಟ್ಲು. ಈ ಜಯದಲ್ಲಿ ನಿನ್ನ ಪಾಲು ಇದೆ ಮಣಿಕಂಠ. ಇಷ್ಟು ಸಮಯ ನೀನ್ ನನ್ನನ್ನು ಕಾದಿದ್ಯಾ, ನನ್ನ ಅನುಕೂಲ ನೋಡ್ಕೊಂಡಿದ್ಯಾ. ಇದಕ್ಕೆ ಪ್ರತಿಯಾಗಿ ಏನ್ ಬೇಕು ಅಂತ ಕೇಳು ಮಣಿಕಂಠ. ನನಗೇನು ಬೇಡ ಗುರುಗಳೇ. ಬೇಡ ಅನ್ನೋ ಮಾತೇ ಇಲ್ಲ ಮಣಿಕಂಠ. ನಿನ್ಗೇನ್ ಬೇಕು ಕೇಳು. ಬೇಡ ಗುರುಗಳೇ. ನಿನ್ಗೆ ಬೇಡ ಅಂದ್ರು ನಾನು ಕೇಳೋದಿಲ್ಲ ಮಣಿಕಂಠ. ನಿನ್ಗೆ ಶೂದ್ರ ಶಕ್ತಿಯನ್ನ ಹೋಲಿಸ್ಕೊಳ್ಳೋ ಶಾಸ್ತ್ರ ಮಂತ್ರನ ಹೇಳ್ಕೊಡ್ತೇನೆ. ಇವತ್ತು ನನ್ನ ಬದುಕಲ್ಲಿ ತುಂಬ ದೊಡ್ಡ ದಿನ, ವಿಶೇಷವಾದ ದಿನ. ನನಗೆ, ನನ್ನ ಮಗುಗೆ ಎಲ್ಲರೂ ಬಂದು ಹರಿಸಿ ಹೋಗ್ತಾರೆ. ಪಾಪ ಅಪ್ಪ ನನ್ನ ಕಣ್ಣಲ್ಲಿ ಈ ದಿನ ಸಂತೋಷ ನೋಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ರು. ಅಮ್ಮನವ್ರ ದಯೆ ಎಲ್ಲ ಹಾಗೆ ಕೂಡಿ ಬಂದಿದೆ. ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಮ್ಮ.